17ನೇ ಮಾಡಿಗೆ ಶಿವನ ಸೆಲೆ ನೋಡೋಕೆ ಬಂದಿದ್ದೀವಿ ನಾವು. ಎಷ್ಟು ಚೆನ್ನಾಗಿ ಕಾಣುತ್ತೆ. ಡೈರೆಕ್ಟ್ ನೀವು ಶಿವನ ಸೆಲೆ ನೋಡ್ಬೋದು. ಹತ್ತಿರದಿಂದ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಓಹೋ ಸಮುದ್ರನ ನೋಡಿ, ಎಷ್ಟು ಸಮುದ್ರ, ಎಷ್ಟು ದೂರ. ಇದು ಗಾರ್ಡನ್ ನೋಡಿ, ಎಲ್ಲ ಗಾರ್ಡನ್ ಚೆನ್ನಾಗಿದೆ. ಗಾರ್ಡನ್ ಚೆನ್ನಾಗಿದೆ. ರಥ ನೋಡಿ. ಈಗ ಎಲ್ಲಿ ಹೋಗ್ತಾ ಇರೋದು? ಈಗ ನಾವು ಮುರುಡೇಶ್ವರ ಹೋಗ್ತಾ ಇದ್ದೀವಿ. ನಾವೀಗ ದೇವಸ್ಥಾನಕ್ಕೆ, ಈಶ್ವರನ ದೇವಸ್ಥಾನಕ್ಕೆ. ಓಕೆ, ಇಲ್ಲಿಂದ 4 ಅವರ್, ಇಲ್ಲಿಂದ 4 5 ಅವರ್ ಅಪ್ರಾಕ್ಸಿಮೇಟ್, 200 ಕಿಲೋಮೀಟರ್. ಅದು ಹೋಗ್ಬಿಟ್ಟು ಅಪ್ಡೇಟ್ ಮಾಡೋಣ. ಪ್ರಕೃತಿ ದೇವರು, ಈಶ್ವರನ, ಇಡೀ ಜಗತ್ತಿನ ದೇವರು, ಅವ್ರನ್ನ ಭೇಟಿ ಮಾಡಕ್ ಹೋಗ್ತಾ ಇದ್ದೀನಿ. ಗಾಯತ್ರಿ ಹೇಳಮ್ಮ. ಸ್ವಲ್ಪ ಮುಂದೆ ಹೋಗೋಣ, ಸ್ವಲ್ಪ ಏನ್ಮ ಕೆರೆನ ನದಿನ? ಇಲ್ಲ ಕೆರೆ. ಧರ್ಮಸ್ಥಳ ಮುಗಿಸ್ಕೊಂಡು ಮುರುಡೇಶ್ವರ ಹೋಗ್ತಾ ಇದ್ವಿ. ಹೋಗೋದ್ರಲ್ಲಿ ಬೇಂದ್ರೆ ಅನ್ನೋ ಒಂದು ಊರಲ್ಲಿ ದೋಸೆ ತಿಂತೀವಿ. ನಮ್ಮ ಮುಖಗಳೊಡನೆ ಗೊತ್ತಾಗ್ತೈತೆ ಎಷ್ಟು ತಯಾರಾಗೈತೆ ಅಂತ. ಇದೇನು ಊತಪ್ಪ? ಇದು ಊತಪ್ಪ ಚೆನ್ನಾಗಿದೆ ನೋಡಿ. ಊತಪ್ಪ ಪ್ಲೈನ್ ದೋಸೆ. ನದಿ ಹಂಗೆ ಬರ್ಬೇಕು. ನೈಟಲ್ಲಿ ದೇವಸ್ಥಾನ ನೋಡಿ ಹೆಂಗಿದೆ. ಬ್ಲೂ ಲೈಟ್ ಒಂದು, ರೆಡ್ ಲೈಟ್ ಒಂದು, ಇದು ಮಲ್ಟಿ ಕಲರ್ ರನ್ ಆಗ್ತಾ ಇರುತ್ತೆ. ಇಟ್ ಈಸ್ ವೆರಿ ಬ್ಯೂಟಿಫುಲ್. ದೇವಸ್ಥಾನ ಅಟ್ಯಾಚ್ ಆಗಿ RNS ರೆಸ್ಟೋರೆಂಟಲ್ಲಿ ವೆಜ್ ಮೀಲ್ಸ್ ಆರ್ಡರ್ ಮಾಡಿದ್ವಿ. ಮೀಲ್ಸಲ್ಲಿ ಚಪಾತಿ, ಸಾಗು ಮತ್ತು ರೈಸ್ಗೆ ರಸಮು, ಸಾಂಬಾರು, ಒಂದು ಸ್ವೀಟು, ಪಲ್ಯ, ಪಪ್ಪಡು, ಸ್ವಲ್ಪ ಪಿಕಲ್ ಕೊಟ್ಟಿದ್ರು. ಬೀಚ್ ವ್ಯೂ ನೋಡಿಕೊಂಡೆ ಡಿನ್ನರ್ ಮುಗಿಸಿದ್ರಿ. ಬೆಳಿಗ್ಗೆ ಇದ್ರಿ. ನಮ್ಮ ರೂಮ್ ಬಂದು 160. ಇವರು ಒಬ್ಬರು ಡ್ಯಾಡಿ ಮಮ್ಮಿದು 161. ಅಲ್ಲೋಗಿ ನೋಡೋಣ. ಮಾ ಗುಡ್ ಮಾರ್ನಿಂಗ್ ಡ್ಯಾಡಿ. ಏನು ನಿದ್ದೆ ಚೆನ್ನಾಗಿ ಬಂತಪ್ಪ? ಹೌದಾ? ರೂಮೆಲ್ಲ ಚೆನ್ನಾಗಿದೆ, AC ಎಲ್ಲ ಚೆನ್ನಾಗಿದೆ, ಫ್ಯಾನ್ ಎಲ್ಲ, ಟಾಯ್ಲೆಟ್, ಬಿಸಿನೀರೆಲ್ಲ ಬರುತ್ತೆ. ಆಮೇಲೆ ಇಲ್ಲಿ ಇಲ್ಲಿ ಮುಂದೆ ತೋರಿಸ್ತೀನಿ ಬೀಚ್. ಬಾಬಾ ಸಿಟ್ಔಟ್ ಹೋದ್ರೆ ಹಂಗೆ ಹೋಗಿ ಸಮುದ್ರಕ್ಕೆ. ಬೀಚ್ ಹೌಸ್ ನೋಡಿ, ಇದು ಸಮುದ್ರ ಬೋಟಿಂಗು, ಬೀಚ್ ಹೌಸ್ ಇದು. ತುಂಬಾ ಚೆನ್ನಾಗಿತ್ತು. ಗಾಡಿ ಎಲ್ಲ ಸೆಕೆ ಏನಿಲ್ಲ, ನಿದ್ದೆ ಬಂದು ಬೋಟ್ಗಳೆಲ್ಲ ಇಟ್ಟಿದ್ದಾರೆ. ತುಂಬಾ ಟಯರ್ಡ್. ಧರ್ಮಸ್ಥಳ ಅದನ್ನ ಬಂದು ಮತ್ತೆ ಇಲ್ಲಿ ಬಂದು ರೂಮ್ ಹುಡುಕೋಷ್ಟಕ್ಕೆ ಅಂದ್ರೆ ಇವಾಗ ನಿದ್ದೆ ಮಾಡಿ ಆದ್ಮೇಲೆ ಅಪ್ಪ ಫ್ರೆಶ್ ಆಗಿದೆ. ಇನ್ನು ಪೂಜೆಗೆ ಹೋಗ್ಬೇಕು. ದೇವಸ್ಥಾನ ಪೂಜೆ ಕೊಟ್ಟಿದ್ಮೇಲೆ ರೆಡಿ ಆಗಿದ್ರಿ ಎಲ್ಲ. ಇವಾಗ ದೇವಸ್ಥಾನ ಫಸ್ಟ್ ಈಗ ಏನ್ ಪ್ರೋಗ್ರಾಮ್? ದೇವಸ್ಥಾನ ಮುಗಿಸ್ಕೊಂಡು ತಿಂಡಿ ತಿಂದು ಬೀಚಲ್ಲಿ ಆಮೇಲೆ ತಿಂದು ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬೇರೆ ಎಲ್ಲಿ ಹೋಗೋದು, ಮನೆಗೆ ಹೋಗೋದ ಇಲ್ಲ ಹೋಗೋದಾದ್ರೆ ಇಲ್ಲಿ ಬೇರೆ ಏನಾದ್ರು ಇದ್ರೆ ತೋರ್ಸೋದು. ಓಕೆ RNS ಹೋಟೆಲಲ್ಲಿ ಗೆಸ್ಟ್ ಹೌಸ್ ಅಲ್ಲಿ ನಿಧಿಗೆ ಇದು ಬೆಳಗ್ಗೆ ಬಂದು ಕೂಪನ್ ಫ್ರೀ ಬ್ರೇಕ್ಫಾಸ್ಟ್ಗೆ ಕಾಂಪ್ಲಿಮೆಂಟ್. ಏನೇನು ಇಟ್ಟಿದೆಮ್ಮ? ಬೆಳಿಗ್ಗೆ ನಾಷ್ಟ ನೋಡಿ, ಕೂಪನ್ ಅಲ್ಲೇ ಬಂದಿದೆ, ಹೋಟ್ಲ್ ಕೂಪನ್ ಅಲ್ಲೇ ಬಂದಿದೆ ನಾಷ್ಟ. ಇನ್ನು ದೋಸೆ ಬರಬೇಕು, ವಡೆ, ಸಾಂಬಾರು, ಚಟ್ನಿ, ಖಾರ ಮತ್ತು ಕೇಸರಿ ಮತ್ತು ಸಿಂಗಲ್ ದೋಸೆ ಐಟಮ್. ನಿನ್ಗೇನಪ್ಪ ಸಂದೀಪ್? ತಿನ್ನೋಡು ಒಂಚೂರು ಟೇಸ್ಟ್ ತುಂಬ ಚೆನ್ನಾಗಿ. ಬೈಟ್ ಒಂದು ಹಾಕಿ. ಕೇಸರಿ ಬಾತ್, ಖಾರ ಬಾತ್, ಖಾರ ಚೆನ್ನಾಗಿದೆ. ಹಂಗೆ ಇಲ್ಲಿ ನೋಡಿ, ಬೀಚ್ ಪಕ್ಕದಲ್ಲೇ ಬ್ರೇಕ್ಫಾಸ್ಟ್. ಏನು ಬ್ರೇಕ್ಫಾಸ್ಟ್? ಹೋಟ್ಲಿಗೆ ನಾಷ್ಟ ಆಯಿತು. ಕಾಫಿ ತಗೊಳಕ್ಕೆ ನೀವೆಲ್ಲ ಹಂಗೆ ಕಾಣ್ತಾ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ಮೇಲೆ ತಿಂಡಿ ಮುಗಿಸ್ಕೊಂಡು ಪೂಜೆ ಸಾಮಾನು ತಗೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ.
ದೇವಸ್ಥಾನ ಒಳಗಡೆ ಕ್ಯಾಮ್ರಾ ಅಲೋಡ್ ಇಲ್ಲ. ನೈಟಲ್ಲಿ ಇನ್ನೂ ಸಖತ್ತಿರುತ್ತೆ. ಇಲ್ಲಿ ನೋಡೋಕ್ಕೆ ಈಸಿಯಾಗಿತ್ತು. ಹೊಸ ಬಿಲ್ಡಿಂಗ್ ಇದ್ದು ಸಿಮೆಂಟ್ ಕಲ್ಲದಲ್ಲ, ಸಿಮೆಂಟ್ ಇದ್ದು ಹಳೇದು ಹತ್ರ ಸಿಕ್ಕಿದೈತಲ್ಲ. ಅಲ್ಲ, ದೇವ್ರ ಒಳಗಡೆ ಯಾವ ದೇವಸ್ಥಾನ ಒಳಗಡೆ ಚಪ್ಪಲಿ ಹಾಕೊಂಡು ಹೋಗಿಲ್ಲ. ಚಪ್ಪಲಿ ಬಿಟ್ಬಿಟ್ಟು ರಸೀದಿ ತಗೊಂಡು ಹೋಗ್ತಾ ಇದ್ರು. ದೇವಸ್ಥಾನದಲ್ಲಿ ಎಂಟ್ರಿ ಆಗುತ್ತೆ. ಕ್ಯಾಮ್ರಾ ಅಲೋಡ್ ಇಲ್ಲ ಒಳಗಡೆ. ದರ್ಶನ ಮುಗಿಸಾದ್ಮೇಲೆ ಲಿಫ್ಟಲ್ಲಿ ನಮಗೆ 17ನೇ ಫ್ಲೋರ್ಗೆ ಹೋಗಿದ್ರಿ. ಅಲ್ಲಿಂದ ವ್ಯೂ ಹೇಗಿದೆ ನೋಡೋಣ ಬನ್ನಿ. ಓಹೋ, ಗಾರ್ಡನ್ ನೋಡಿ, ಎಲ್ಲ ಗಾರ್ಡನ್ ಚೆನ್ನಾಗಿದೆ. ಬೆಳಗ್ಗೆ ದೇವಸ್ಥಾನಕ್ಕೆಲ್ಲ ಹೋಗಿ ನಾಷ್ಟ ಮಾಡಿ ಇವಾಗ ಬೀಚಿಗೆ ಬಂದಿದ್ದೀವಿ. ಇವಾಗ ಆಡೋದೇ ಕೆಲಸ. ಸಂದೀಪ್ ಒಂದು ದುಮ್ಕ ಹೋಗಿ ದುಮ್ಕ ಅಲ್ಲಿ ಬರ್ತೈತೆ ಅವ್ರು ದುಮ್ಕ ಬಿಡ ದುಮ್ಕ ಅಂದ್ರೆ ನೀರಲ್ಲಿ. ಇರಿ ಸುಮ್ಮನೆ
ಅದಕ್ಕೆಲ್ಲ ಕಮ್ಮಿ ಕಟ್ತಾ ಇದ್ದಾರೆ. ಅಲ್ಲಿಂದ ಕೇಳಿಬಿಟ್ಟು ಶನಿಮಹಾತ್ಮ ದೇವಸ್ಥಾನ. ಶನಿಮಹಾತ್ಮ ದೇವಸ್ಥಾನ 12:30 ಆಗಿದೆ. ದೇವ್ರ ಬಾಗಿಲು ಮುಚ್ಚಿದ್ದಾರೆ. ಈಗ 12:30 ಒಳಗೆ ಬರ್ಬೇಕು. ಓಕೆ, ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನ. ಹೋಗೋಣ. ಕಟ್ಟೆಗೆ ಬಿಸಿನೀರು ಹೋಗಿದ್ರು, ಬಿಸಿನೀರು ಹೋಗಿದ್ದಾರೆ, ತುಂಬ ಚೆನ್ನಾಗಿದೆ ಬಿಸಿನೀರು. ಮುರುಡೇಶ್ವರ ಊಟಕ್ಕೆ ಬಂದಿದ್ದೀರಿ. ತಟ್ಟೆ ತೊಳೆ ಬಿಸಿನೀರು ತಟ್ಟೆ ತೊಳೆಗೆ ಬಿಸಿನೀರು ಕೊಟ್ಟಿದ್ದಾರೆ ನೋಡಿ. ಈಗ ಕುಡಿಯೋಕ್ಕೆ ನೀರು ಬರ್ತಾ ಇದೆ. ಪರವಾಗಿಲ್ಲ. ಪಾಯಸ ಪಾಯಸ ಸ್ವೀಟ್ ಸ್ವೀಟ್ ಏನು ಮಾತು. ಅಕ್ಕಿ ಪಾಯಸ, ಅಲಸಂದಿ ಕಾಳು ಹಾಕಿ ಕಾಳು ಅನ್ನ ರಸ ಸಾಂಬಾರು, ರಸಮ್ ಐತಿ, ಮಜ್ಜಿಗೆ ಬರ್ತಾ ಇದೆ. ಊಟ ಮಾತ್ರ ತುಂಬ ಚೆನ್ನಾಗೈತೆ. ಊಟ ಮುಗಿಸ್ಬಿಟ್ಟು ಬಿಸಿಲು ತಡೆಯೋಕ್ಕಾಗ್ತಿಲ್ಲ, ಗೋಪುರದ ಹತ್ರ ಬಂದು ಕುತ್ಕೊಂಡ್ಬಿಟ್ಟಿದ್ದೀರಿ. ಇನ್ನು ಹೊರಡೋದೆ. ಏನು ನದಿ ಮಾಯ್ತು? ಶರಾವತಿ ನದಿ. ಓಹೋ, ಎಷ್ಟು ದೊಡ್ಡದಿದೆ ನೋಡಪ್ಪ. ಅಲ್ಲೋಡು ಒಂದು ಕಿಲೋಮೀಟರ್ ಮೇಲೆ 2 ಕಿಲೋಮೀಟರ್. ದೊಡ್ಡ ನದಿ. ತುಂಬ ದೊಡ್ಡದು. ಸ್ಟಾಪ್ ಅಲ್ಲಿಂದ ಇಲ್ಲಿ ಕಾಡಿಂದ
ಆಮ್ಲೆಟ್, ಮಜ್ಜಿಗೆ, ಟೀ. ಮಜ್ಜಿಗೆ ಅಂತೂ ಸಕ್ಕತ್ತಾಗೈತೆ. ನೀಟಾಗಿದೆ ಧಾಬಾ. ಇದು ಫ್ಯಾಮಿಲಿ ರೂಮು. ಬ್ರೆಡ್ ಆಮ್ಲೆಟ್ ತಿಂದು ಅಲ್ಲಿಂದ ನಾವು ಗಾಡಿ ಎತ್ತಿದ್ರಿ, ಟ್ರಾವೆಲ್ ಮಾಡಿಕೊಂಡು ನೈಟ್ ಆಯಿತು. ನೈಟ್ ಲೆಫ್ಟ್ ಸೈಡಲ್ಲಿ ಊಟ ಮಾಡೋದಕ್ಕೆ ಒಂದು ಧಾಬಾಗೆ ಬಂದಿದ್ವಿ. ಅಲ್ಲಿ ಏನೇನು ತಿಂದ್ವಿ ಅಂತ ನಿಮಗೆ ಅಪ್ಡೇಟ್ ಮಾಡ್ತೀವಿ. ಹೋಗೋಣ. ಸುವರ್ಣಮುಖಿ ನದಿ, ಜೋಗನಹಳ್ಳಿ ಹತ್ರ, ಶಿರಾಗೆ ಒಂದು 15 ಕಿಲೋಮೀಟರ್. ತಂದೂರು ರೊಟ್ಟಿ, ಹಾಲು, ಹೈದರಾಬಾದ್ ಚಿಕನ್. ಚೆನ್ನಾಗಿತ್ತಲ್ಲಪ್ಪ. ಈಗ ಊಟ ಮಾಡಿ ಬಿಡೋದೆ.